ಅಜ್ಜಿ, ಓ, ನನ್ನ ಹೋಮ್ವರ್ಕ್ ಎಲ್ಲ ಮುಗ್ಸಾತು. ಹೌದಾ? ಹಂಗಾರೆ ಬಾ. ಹಾ. ಇವತ್ತೆಂತ ಬೇಕು ನಿಂಗೆ? ಸ್ಟೋರಿ ಹೇಳ್ತೀಯಾ? ಸ್ಟೋರಿ, ಕನ್ನಡ ಸ್ಟೋರಿ ಹೇಳ್ತೆ ನಾನು. ಹಾ. ಹಾ, ಸರಿ. ಹಂಗಾರೆ ಈಗ ಇವತ್ತು ನಾನು ಬೆಳಕು ಮತ್ತು ಕತ್ತಲು ಸ್ಟೋರಿ ಹೇಳ್ತೆ. ಹಾ. ಓಕೆನಾ? ಒಂದಲ್ಲ ಒಂದು ಊರಲ್ಲಿ ಆಕಾಶ ರಾಜ ಮತ್ತು ಮೋಡ ರಾಣಿ ಇರ್ತ. ಅವಿಬ್ಬರಿಗೆ 2 ಜನ ಅವಳಿ ಜವಳಿ ಮಕ್ಕಳು, ಬೆಳಕು ಮತ್ತು ಕತ್ತಲು ಹೇಳಿ. ಅವಿಬ್ರು ಯಾವಾಗಲೂ ಜಗಳ ಮಾಡ್ಕೊತ. ಅವರು ಯಾಕೆ ಜಗಳ ಮಾಡ್ತಾ? ಅವು ಯಾಕೆ ಜಗಳ ಮಾಡ್ತಾ ಅಂದ್ರೆ, ಬೆಳಕು ತಾ ಹೆಚ್ಚು ಹೇಳ್ತು, ಕತ್ತಲು ತಾ ಹೆಚ್ಚು ಹೇಳ್ತು, ತಾ ಹೆಚ್ಚು ಜಗಳ. ಅದನ್ನು ಕೇಳಿ 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 ಈ ರಾಜ ರಾಣಿಗೆ ಬೇಜಾರಾಗೋಗ್ತು. ಅದಕ್ಕೆ ಅವು ಎಂತ ಮಾಡ್ತಾ ಅಂದ್ರೆ, ಇಬ್ಬರನ್ನು ದೂರ ದೂರ ಮಾಡೋಣ ಒಂದು ಪ್ಲಾನ್ ಹಾಕತ್ತ. ಈಗ ಬೆಳಕಿಗೆ ಹೇಳ್ತಾ, ನೀ 12 ತಾಸು ಭೂಮಿಗೆ ಹೋಗು, ನೀ ಹೋಗಿ ಬಂದ ಮೇಲೆ ಕತ್ತಲಿಗೆ ನೀ ಹೋಗು. ಬೇರೆ ಟೈಮಿಗೆ ಹೋದಂಗಾತ, ಅವಳ ಜಗಳನೂ ಇರ್ತಿಲ್ಯಾ. ಅದಕ್ಕೆ ಹಂಗೆ ಮಾಡ್ದ. ಅಡ್ಡಿಲ್ಲ ಹೇಳಿ ಇಬ್ಬರು ಒಪ್ಕೊಂಡ, ಕತ್ತಲು ಮತ್ತು ಬೆಳಕು. ಫಸ್ಟ್ ನಾ ಹೋಗ್ತೇ ಅಂತು. ಸರಿ ಹೋಗು, ನೀ 12 ತಾಸು ಹೋಗು ಭೂಮಿಗೆ ಹೇಳಿ ಆಕಾಶ ರಾಜ ಹೇಳ್ದ. ಸರಿ ಹೇಳಿ ಬೆಳಕು ಭೂಮಿ ಬಂತು. ಬೆಳಕು ಬಂತು ಅಂದ್ಕೂಡ ಎಲ್ಲರಿಗೂ ಖುಷಿನೇ ಖುಷಿ. ಬೆಳಕು ಬಂತು ಎಲ್ಲ ಖುಷಿ ಪಡ್ತಾ ಇದ್ದ. ಯಾಕೆ ಬೆಳಕಂದ್ರೆ ಖುಷಿ? ಬೆಳಕಂದ್ರೆ ಚಲೋ ಬೆಳಕಿತ್ತು. ಬೆಳಕಲ್ಲಿ ಎಲ್ಲ ಕೆಲಸ ಮಾಡಲಾಗ್ತು, ಮಕ್ಕಳಿಗೆಲ್ಲ ಆಟ ಆಡಲಾಗ್ತು. ಹೌದಾ? ಬೆಳಕಲ್ಲಿ ಜಾಸ್ತಿ ಕೆಲಸ ಮಾಡಲಾಗ್ತು, ಕತ್ತಲಲ್ಲಿ ಜಾಸ್ತಿ ಕೆಲಸ ಮಾಡಲಾಗ್ತಿಲ್ಲ. ಅದಕ್ಕೆ ಬೆಳಕು ಅಂದ್ರೆ ಎಲ್ಲರಿಗೂ ಇಷ್ಟ. ಹೀಗಾಗಿ ಬೆಳಕು ಬಂತೋಳು ಎಲ್ಲ ಖುಷಿಯಿಂದ ಬಡ 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 ಎಲ್ಲ ಕೆಲಸ ಮಾಡ್ಕೊಂಡ ಮಕ್ಕ ಎಲ್ಲ ನಿನ್ನಂತ ಮಕ್ಕ ಎಲ್ಲ ಆಟ ಆಡ್ದ. ಕೆಲಸ ಮಾಡಿ ಮಕ್ಕಳಿಗೆಲ್ಲ ಆಟ ಆಡಿ ಎಲ್ಲ ಸುಸ್ತಾದ್ಮೇಲೆ ಮನೆಗೆ ಬಂದ. ಮನೆಗೆ ಬಂದ ಕೂಡ ಕತ್ತಲು ಶುರುವಾತು. ಮಕ್ಕಳಿಗೆಲ್ಲ ಹೆದರಿಕೆ ಶುರುವಾತು. ಇವು ಕತ್ತಲು ಹೆದರಿಕೆ ಹೇಳಿ ಬೇಗ ಬೇಗ ಮನೆ ಒಳಗೆ ಹೊಕ್ಕೊಂಡ ಎಲ್ಲರೂ. ಅಪ್ಪ ಅಮ್ಮ ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಬಂದ್ವಲ್ಲ, ಎಲ್ಲವ ಬಡ 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 ಬೇಗ 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 ಊಟ ಮಾಡ್ಕೊಂಡು ಎಲ್ಲರೂ ಮಲ್ಕೊಂಡ್ಬಿಟ್ಟ. ಆಮೇಲೆ ಬೆಳಗ್ಗೆ ಏಳತನಕ ಕತ್ತಲು ಹೋಗ್ಬಿಟ್ಟಿದ್ದು. ಎಂತ ಬಂಜು? ಬೆಳಕು. ಬೆಳಕು ಬಂತು ಮತ್ತೆಲ್ಲ ಖುಷಿ. ಸುಸ್ತಾಗಿ ಮಲಗಿ ಎದ್ದು ಚಲೋ ನಿದ್ದೆ ಆದ ಮೇಲೆ ಮೈಂಡ್ ಫ್ರೆಶ್ ಆಗ್ತಲ್ಲ. ಹೀಗಾಗಿ ಎಲ್ಲರೂ ಖುಷಿಯಿಂದ ಎಲ್ಲರೂ ಬಡ ಬಡ ಕೆಲಸ ಮಾಡಲತ್ತದ. ಮಕ್ಕ ಎಲ್ಲ ಕುಣಿಯಲತ್ತದ. ಸ್ಕೂಲಿಗೆ ಹೋಗಲತ್ತದ. ಹಿಂಗ ಖುಷಿಯೂ ಖುಷಿ. ಹೀಗೆ ಬಹಳ ದಿನ ಕಳತ್ತು. ಅಷ್ಟು ಕಳೆದ ಮೇಲೆ ಜನರಿಗೆಲ್ಲ ಏನು ಅನ್ನಿಸ್ತು ಹೇಳಿದ್ರೆ, ಹೌದು ಬೆಳಕು ಬಂದ್ರೆ ತುಂಬಾ ಖುಷಿ ಆಗ್ತು. ಎಲ್ಲರೂ ಚುರುಕಾಗಿರ್ತಾ, ಎಲ್ಲರೂ ಕೆಲಸ ಮಾಡ್ತಾ, ನಾವು ಜಾಸ್ತಿ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಜಾಸ್ತಿ ಹಣ ದುಡಿಯಲಾಗ್ತು. ಈ ಕತ್ತಲೆ ಅಂತಕ್ಕೆ ಸುಮ್ಮನೆ ನಮಗೆ ಬೇಜಾರು ಬೇಡಲ್ಲ. ಕತ್ತಲೆ ಹೆದರಿಕೆ ಬೇರೆ. ಮತ್ತೆ ಕತ್ತಲೆ ಅಂದ್ರೆ ಬೇಡ ನಾವು ಒಂದು ಕೆಲಸ ಮಾಡೋಣ. ಎಲ್ಲ ಜನ ಎಲ್ಲ ಒಟ್ಟು ಕೂಡಿ ಆಕಾಶರಾಜಂಗೆ ಒಂದು ಪತ್ರ ಬರೀತ, ನಮಗೆ ಬೆಳಕಷ್ಟೇ ಬೇಕು, ಕತ್ತಲೆಯನ್ನು ಕಳಿಸ್ಕೊಡೋಣ, ಕತ್ತಲೆ ಬೇಡ ಹೇಳಿ. ಆಕಾಶರಾಜಂಗೆ ಪತ್ರ ಹೋಗಿ ಮುಡ್ತು. ಆಕಾಶರಾಜ್ ಅದನ್ನು ನೋಡಿ ಅರೆ ಜನ ಎಂತಕ್ಕೆ ಕತ್ತಲು ಬೇಡ ಬೆಳಕೊಂದೇ ಬೇಕು ಹೇಳ್ತಾ ಇದ್ವಲ್ಲ. ಜನಕ್ಕೆ ಅನುಭವ ಆಗವು. ಈಗ ನಾವು ಬೇಡ ಅಂದರೆ ಅದಕ್ಕೂ ಒಪ್ಪುತ್ತಿಲ್ಲ. ಓಕೆ ಅನುಭವ ಆಗ್ಲಿ ಹೇಳಿ ಸುಮ್ಮನಾದ. ಅದನ್ನು ನೋಡಿ ಕತ್ತಲಿಗೆ ಬೇಜಾರಾಗೋತು. ಜನ ಬೆಳಕಷ್ಟೇ ಇಷ್ಟಪಡ್ತವಲ್ಲ, ನನ್ನ ಇಷ್ಟಪಡ್ತೀವಿಲ್ಲ ಹೇಳಿ. ಬೆಳಕಿಗೆ ಸೊಕ್ಕು ಬಂದೊತ್ತು ಅಂತ ಕೇಳು.
ಎಂತಿಕಂದ್ರೆ ನಾನೇ ಹೆಚ್ಚು ಅಂತ. ತಾನೇ ಹೆಚ್ಚು ನೋಡು, ಕತ್ತಲಿಗೆ ಹೇಳ್ತು ನಾನೇ ಹೆಚ್ಚು ಹೇಳಿಲ್ಲ, ಜನ ನನ್ನನ್ನೇ ಇಷ್ಟಪಡ್ತಾವ, ನಿನ್ನ ಇಷ್ಟಪಡೋದಿಲ್ಲ, ನನ್ನೇ ಇಷ್ಟಪಡ್ತಾವ ಹೇಳಿ ಸೊಕ್ಕು ಬಂತು. ಕಡೆ ಮಾರನೇ ದಿವಸ ಬೆಳಕು ಬಂತು. ಬೆಳಕಿಗೆ ಸೊಕ್ಕು ಬಂದದಕ್ಕೆ ಇನ್ನಿಷ್ಟು ಜಾಸ್ತಿ ಬೆಳಕನ್ನು ಬಿಡ್ತದ. ಜನ ದೊಡ್ಡ ಬೆಳಕು ಬಂತು ಖುಷಿಯಿಂದ ಏನು ಕುಣಿದಾಡ್ಕೊತ ಎಲ್ಲ ಕೆಲಸ ಮಾಡ್ದ. ಹೀಗೆ ಸಂಜೆ ಕದ ರಾತ್ರಿ ಇದು ಕತ್ತಲು ಬರ್ಲೇ ಇಲ್ಲ, ರಾತ್ರೇನೂ ಬೆಳಕೆಯ. ಕತ್ತಲಿಲ್ಲೇ ಇಲ್ಲ, ಹೆದರಿಕೆ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಲಕ್ಕು, ಆರಾಮ್ ಇರ್ಲಕ್ಕು, ಎಲ್ಲ ಕುಣಿದಾಡ್ಬಿಟ್ಟ. 2 ದಿವಸ ಕುಣಿತಾ ಕೆಲಸ ಮಾಡ್ದ. ಸಂಜೆ ಬಂದು ಮಲ್ಕೊಂಡ್ರೆ ನಿದ್ದೆನೇ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಬೆಳಕು, ನಿದ್ದೆನೇ ಗೊತ್ತಿಲ್ಲ. ಮತ್ತೆ 2 ದಿವಸ ಆಗೋದೆ, ಎಲ್ಲರಿಗೂ ಉರಿ ಶಕೆ ಶುರು ಆಗುತ್ತು. ಕಡೆ ನೀರೆಲ್ಲ ಕಡಿಮೆ ಆಗ್ತಾ ಬಂತು. ಪಕ್ಷಿಗಳಿಗೆಲ್ಲ ನೀರೇ ಇಲ್ಲ ಕುಡಿಯಲೆ. ಪಕ್ಷಿ ಪ್ರಾಣಿಗಳಿಗೆಲ್ಲ, ಪಕ್ಷಿಗಳೆಲ್ಲ ಚೂ ಗುಡಲ್ ಹತ್ತಿತು. ಎಲ್ಲಿ ಹೋದ್ರು ಪಕ್ಷಿ ಊರಿ ನೀರು ಕುಡಿಯಲ್ಲ. ನೋಡಿದ್ರು ನೀರು ಕಡಿಮೆ ಆಗ್ತಾ ಇದ್ದು, ಪ್ರಾಣಿಗಳಿಗೂ ನೀರಿಲ್ಲೇ, ಗಿಡ ಎಲ್ಲ ಬಾಡಿ ಹೋಗ್ತಾ ಇದ್ದು. ಜನ ಎಲ್ಲ ಉರಿ ಹೇಳಿ ಬಬ್ಬೆ ಹತ್ಬಿಟ್ಟ. ಜನಕ್ಕೆ ಇವಾಗ ಗೊತ್ತಾತು, ಇಲ್ಲಿ ಹೋದ್ರೆ ಆಗ್ಲಿಡೀ ಬೆಳಕಿರ್ತಿತ್ತು, ಬೆಳಕಿನಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರೆ ತಂಪಾಗ್ತಿತ್ತು. ಕತ್ತಲು ಬಂದ್ ಕೂಡಯ್ಯ ಸುಸ್ತಾಂಗ್ ಮಲ್ಕೊಂಡ್ರೆ ಆರಾಮ್ ನಿದ್ದೆ ಬರ್ತಿತ್ತು. ಈಗ ನಿದ್ದೆನೂ ಬರ್ತಾ ಇಲ್ಲ. ಜನ ಎಲ್ಲ ಹಾಹಾಕಾರ ಶುರುವಾಗುತ್ತು. ನಾವು ತಪ್ಪು ಮಾಡ್ದೋ, ಕತ್ತಲು ಬೇಡ ಹೇಳಿ, ನಮಗೆ ಕತ್ತಲೂ ಬೇಕು ಬೆಳಕು ಬೇಕು ಹೇಳಿ ಜನ ಆಕಾಶ ರಾಜನಲ್ಲಿದ್ದಲ್ಲಿ ಓಡ್ದ. ಆಕಾಶ ರಾಜಕ್ಕೆ ಹೋಗಿ, ಆಕಾಶ ರಾಜ ನಮ್ಮನ್ನು ಕ್ಷಮಿಸಿ, ನಾವು ತಪ್ಪು ಮಾಡಿಬಿಟ್ವಿ, ನೀನು ಮೊದಲು ಮಾಡಿದ್ದೇ ಕರೆಕ್ಟಾಗಿತ್ತು, ಈಗ ನಾವು ಬೆಳಕೊಂದೇ ಬೇಕು ಹೇಳಿ ಈಗ ಕಷ್ಟಪಡ್ತಾ ಇದ್ದ. ಅದಕ್ಕೆ ನಮಗೆ ಕತ್ತಲನ್ನು ಕಳಿಸ್ಕೊಡು, ನೀ ಮೊದಲು ಹೆಂಗ್ ಮಾಡಿದ್ಯೋ ಹಾಗೇ ಮಾಡು. 12 ತಾಸು ಕತ್ತಲು, 12 ತಾಸು ಬೆಳಕು ಬರೋರು ಹೇಳ್ದ. ಆತು ಹೇಳಿ ಎಂತ ಮಾಡ್ದ, ಆಕಾಶ ರಾಜ ಕತ್ತಲನ್ನು ಕಳಿಸ್ಕೊಟ್ಟ. ಕತ್ತಲು ಬಂತು ಅಂದ್ಕೊಳ್ಳೆ ಎಲ್ಲರಿಗೂ ಖುಷಿ ಆತು. ಆ ಬೆಳಕಿಗೆ ಶೆಕೆ ಆಗಿ ಮೈಯೆಲ್ಲ ಉರಿಯಾಗೋಗಿತ್ತಲ್ಲ, ತಂಪಾತು. ತಂಪಾತು, ಚಲೋ ಆತು. ಕತ್ತಲು ಬಂದದೊಳೆ ಅವತ್ತು ರಾತ್ರಿ ಎಲ್ಲರೂ ಆರಾಮಾಗಿ ಮಲ್ಕೊಂಡ. ಎಲ್ಲರಿಗೂ ಚಲೋ ಗಾಢ ನಿದ್ರೆ ಬಂತು. ಬೆಳಗ್ಗೆ ಎದ್ದ ಬೆಳಕು ಬಂಜು, ಎಲ್ಲ ನಿದ್ದೆ ಎಲ್ಲ ಚಲೋ ಆಗೋದಕ್ಕೆ ಎಲ್ಲ ಖುಷಿಯಿಂದ ಚುರುಕಾಗಿದ್ದ. ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ದ. ಜನರಿಗೆ ಇವಾಗ ಗೊತ್ತಾತು. ಏನ್ ಗೊತ್ತಾತು? 2 ಬೇಕು, ಕತ್ತಲು ಬೇಕು, ಬೆಳಕು ಬೇಕು. ಹಂಗೆ ನಮ್ಮ ಜೀವನದಲ್ಲೂ ಕಷ್ಟನೂ ಬತ್ತು, ಸುಖನೂ ಬತ್ತು. ಕಷ್ಟ ಸುಖ ಇದು 2 ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಕಷ್ಟ ಬಂತು ಹೇಳಿ ಕುಗ್ಗಲುವಾಗ ಬೇಜಾರು ಮಾಡ್ಕೊಂಬ್ಲಾಭ, ಸುಖ ಬಂತು ಅವಳು ಹಿಗ್ಗಲು ಆಗ, ಹೆಮ್ಮೆ ಪಡಲು ಆಗ, ಅದನ್ನ ಸೊಕ್ಕು ಮಾಡಲು ಆಗ. ಜೀವನದಲ್ಲಿ ಕಷ್ಟ ಬಂದಾಗ ನಾವು ಏನ ಮಾಡಲಾಗ, ಕುಗ್ಗಲಾಗ. ಸುಖ ಬಂತು ಹೇಳಿ ಹಿಗ್ಗಲುವಾಗ. ಹೀಗೆ ನಾವು ಜೀವನವನ್ನ ಆರಾಮಾಗಿ ಏನ್ ಮಾಡ, ಕಷ್ಟ ಬಂದ್ರು ಅದನ್ನ ಎದುರಿಸವು, ಸುಖ ಬಂದ್ರು ಅದನ್ನ ಅನುಭವಿಸವು. ಹೀಗೆ ನಾವು ಜೀವನವನ್ನ ಖುಷಿಯಾಗಿ ಸಾಗಿಸ್ಕೊಂಡು ಹೋಗೋವು ಹೇಳೋದೇ ಈ ಕಥೆಯ ತಾತ್ಪರ್ಯ, ನೀತಿ. ಗೊತ್ತಾತ ಕತೆ ನೀತಿ ಅಂತದವಳೆ? ಚೆನ್ನಾಗಿದ್ದ ಕತೆ. ಎಲ್ಲಿ ಈ ಕತೆ ಮುಗತ್ತು. ಸರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.